ನಮಸ್ಕಾರ. ವೇದಿಕೆ ಮೇಲೆ DSP ಸಾಹೇಬ್ರೆ, CPI ಸಾಹೇಬ್ರೆ ಮತ್ತು PSI ಅವರೇ, ಎಲ್ಲ ಸಿಬ್ಬಂದಿಗಳೇ ಮತ್ತು ಪ್ರೆಸ್ಸಿನ ಎಲ್ಲ ಅಣ್ಣ ತಮ್ಮಂದಿರೇ, ಎಲ್ಲ ಸಮಾಜದ ಹಿರಿಯರೇ, ನಮ್ಮ ಏನು ದಾಂಡೇಲಿ ಊರಲ್ಲಿ ಪ್ರತಿಯೊಂದು ಹಬ್ಬಗಳು ಏನೈತಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಆದರೆ ಯಾವುದೋ ಒಂದು ಅಧಿಕಾರ ಘಟನೆಗೆ ಅವಕಾಶ ಮಾಡಿಕೊಡೋದಿಲ್ಲ. ಮೊದಲಿನಿಂದ ಹಿರಿಯರು ಏನು ಇಲ್ಲಿ ನಡೆದು ಬಂದ ಹಾದಿಯಲ್ಲೇ ನಡೀತಾರೋ, ಆದರೆ ಸ್ವಲ್ಪ ಜನ ಕಿಡಿಗೇಡಿಗಳು ಇರ್ತಾರೆ ಸರ್. ಯಾವ ಸಮಾಜದಲ್ಲಿ ಅಂತಲ್ಲ, ಎಲ್ಲ ಸಮಾಜದಲ್ಲಿ ಇರ್ತಾರೆ. ಅವರನ್ನೇ ನಾವು ತಿದ್ದಿ ಬುದ್ಧಿ ಹೇಳುವುದು ನಮ್ಮ ಹಿರಿಯರದ ಜವಾಬ್ದಾರಿನೂ ಆಗಿದೆ. ಹಾಗಾಗಿ ಇನ್ನೊಂದು ತಮ್ಮಲ್ಲಿ ಮಾಧ್ಯಮದವರಲ್ಲಿ ಮತ್ತು ನಾನು ಒಂದು ರಿಕ್ವೆಸ್ಟ್ ಏನು ಮಾಡೋದು ಅಂತಂದರೆ, ಯಾವುದಾದ್ರೂ ಒಂದು ಸಣ್ಣ ಘಟನೆ ಆಗಿರ್ತವೆ, ಅದಕ್ಕೆ ಅವರಿಗೆ ಪ್ರತಿಯೊಂದು ಸಲ ನಮ್ಮ ಸಂದೇಶನವರು ಹೇಳ್ತಾರೆ. ಆದರೂ ಇಂಥ ಯಾವುದಾರ ಒಂದು ಸಣ್ಣ ಘಟನೆಗಳು ಆದಾಗ, ಕಿಡಿಗೇಡುಗಳು ಮಾಡಿದಾಗ ಅದನ್ನು ಮಾಧ್ಯಮದ ಮುಂದೆ ತರುವುದಕ್ಕಿಂತ ಎಲ್ಲ ಸಮಾಜದ ಹಿರಿಯರು ಕೂಡಿ ಅದನ್ನು ಬಗೆಹರಿಸಿದರೆ ಅದು ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಮಾಧ್ಯಮದಿಂದ ಹೋದ ನಂತರ ಏನಾಗಿಬಿಡ್ತದೆ, ಏನಪ್ಪ ಇದು ಅಂಥೇಳಿ ಭಾಳ ಮುಜುಗರ ಆಗ್ತದೆ. ಅದಾಗಬಾರ್ದು ಅಂಥೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೇನೆ. ಹಾಗೆ ಇವತ್ತು ನಾವು ಒಂದು ಸಮಾಜದಲ್ಲಿ ಬಾಳ್ಬೇಕಾದ್ರೆ, ಎಲ್ಲ ಸಮಾಜದಲ್ಲಿ ಕೂಡಿ ಹೋಗ್ಬೇಕಾದ್ರೆ ನಮ್ಮ ವಿಚಾರಧಾರ ಹೆಂಗಿರ್ಬೇಕಂತಂದರೆ, ನಾವು ಹುಟ್ಟಿದ್ದು ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಭಾಳ ಅಂದರೆ 60 ವರ್ಷ ದಾಟುವಂಥ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಇದ್ದೇವೆ. 60 ವರ್ಷದ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಿದ್ದೇವೆ ಅನ್ನೋದು ಮುಖ್ಯ ಆಗಬೇಕು. ಬರೇ ಜಾತಿಯಲ್ಲಿ ಕೋಮುಗಲಭೆಯಲ್ಲಿ ಹೋದರೆ ಈ ರಾಷ್ಟ್ರಕ್ಕೆ ಒಳ್ಳೆಯದಲ್ಲ, ಈ ದೇಶಕ್ಕೂ ಒಳ್ಳೆಯದಲ್ಲ, ಇದು ಕರ್ನಾಟಕಕ್ಕೂ ಒಳ್ಳೆಯದಲ್ಲ. ಎಲ್ಲರೂ ನಾವು ಇದನ್ನು ತಿಳ್ಕೊಂಡು ನಡೆದರೆ ಮಾತ್ರ ಇದನ್ನು ಒಳ್ಳೆಯ ಒಂದು ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರೊಂದಿಗೆ ಮಾತಾಡ್ತೀನಿ. ರಂಜಾನ್ ಹಬ್ಬ ಹಾಗೂ ಉಗಾದಿ ಹಬ್ಬದ ನಿಮಿತ್ತ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪೀಸ್ ಮೀಟಿಂಗ್ DYSP ಸರ್ ಅಧ್ಯಕ್ಷತೆಯಲ್ಲಿ ಏನು ನಡೆದಿದೆ, ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಹಾಗೂ ಇಲ್ಲಿ ಬಂದಂಥ ಎಲ್ಲ ಸಮಾಜದ ಮುಖಂಡರಲ್ಲಿ, ಅಲ್ಲದೆ ಪ್ರೆಸ್ ಹಾಗೂ ಎಲ್ಲ ಪಕ್ಷದ ಮುಖಂಡರಿಗೆ ನಮಸ್ಕಾರ ಹೇಳುತ್ತಾ, ಈಗ ಆಲ್ರೆಡಿ ನಮ್ಮ ಜಮಾತಿನಿಂದ ರಫೀಕ್ ಉದ್ದಾರ್ ಅವರಾಗಲಿ, ನಮ್ಮ ಅಂಜುಮನ್ ಫಲಾಹುಲ್ ಮುಸ್ಲಿಮೀನ್ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಆಗಲಿ, ಅವರು ಮೋಸ್ಟ್ಲಿ ನಾ ಬರುವ ಮುಂಚೆ ಎಲ್ಲ ನಮ್ಮ ಸಮಾಜದಿಂದ ಆಗುವ ಕಾರ್ಯಗಳನ್ನು ವಿವರಿಸಿದ್ದಾರೆ. ನಾ ಏನು ಹೆಚ್ಚು ಹೇಳಲು ಅದಕ್ಕೆ ಅವಕಾಶ ಇಲ್ಲ. ನಾವು ಭಾಳ ಶಾಂತತೆಯಿಂದ ಅಲ್ಲಿ ನಮಾಜ್ ಮಾಡ್ತೀವಿ. ಪ್ರತಿ ಸಲ ಅಮೀನ್ ಸರ್ ಅಲ್ಲೇ ಬರ್ತಾರೆ. ಈ ಸಲನೂ ಅಲ್ಲೇ ಬರಬೇಕಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವರು ಒಬ್ಬರು ಇದ್ದರೆ ಅಟ್ಲೀಸ್ಟ್ ಏನು ಅಲ್ಲಿ ಡೆವಲಪ್ಮೆಂಟ್ ಆಗಿದೆ, ಎಷ್ಟು ಶಾಂತತೆಯಿಂದ ಆಗಿದೆ ಅಂಥೇಳಿ ಒಂದು ರಿಪೋರ್ಟ್ ಆದರೂ ಸಿಗ್ತದೆ. ಸೆಕೆಂಡ್ಲಿ, ನಮ್ಗೆ ಅಲ್ಲಿ ಅಂಥ ಯಾವುದೂ ತೊಂದರೆಗಳೇ ಇಲ್ಲ. ಯಾಕಂತ ಹೇಳಿದರೆ ಪಾರ್ಕಿಂಗ್ ಏರಿಯಾ ನಾವೇ ಎಲ್ಲ ಲೆವೆಲ್ ಮಾಡಿಸಿ ಮತ್ತು ದೀಕ್ಷಿತ್ ಅವ್ರಿಗೆ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ತೇವೆ. ಅದರದ್ದು ಏನು ಪ್ರಾಬ್ಲಮ್ ಇಲ್ಲ. CMC ಅಧಿಕಾರಿಗಳಿಗೆ ಕರೆದಿದ್ದರೆ ಸರ್, ಅದು ಹೋಗುವ ರೋಡು ಮತ್ತು ಇದರೊಳಗೆ ಧೂಳು ಜಾಸ್ತಿ ಇರ್ತದೆ, ಸ್ವಲ್ಪ ನೀರು ಹೊಡಿಲಿಕ್ಕೆ ಹೇಳಬೇಕು. ಪಟೇಲ್ ನಗರ್ ಆಗಲಿ, ಯಾಕಂದರೆ ಅಲ್ಲಿನೂ ರೋಡು ಭಾಳ ತೊಂದರೆ ಇದೆ. ಯಾಕಂತ ಹೇಳಿದರೆ ಅಲ್ಲಿ ರೋಡ್ ಆಗಲಿಲ್ಲ. ಇಷ್ಟು ಧೂಳಿದೆ ಅಂತ ಹೇಳಿದರೆ ಅಲ್ಲಿಂದ ವೆಹಿಕಲ್ಸ್ ಹೋಗುವಾಗ ಎಲ್ಲರೇನು ವೈಟ್ ಡ್ರೆಸ್ ಹಾಕೋಗ್ತಾರೆ, ಅದು ಹೋಗಿ ಬರೋ ತನಕ ಅದು ಡ್ರೆಸ್ ಏನು ಮತ್ತು ಬೇರೆ ಕಲರ್ ಆಗಿಬಿಡ್ತದೆ ಅಲ್ಲಿ. ಅಂಥ ಸಿಚುವೇಶನ್ ಇದೆ. ನಾವು ಸ್ವಲ್ಪ ಕಾಳಜಿ ವಹಿಸಿ ಇವತ್ತು ಕಮಿಷನರ್ ಸರಿಗೆ ಕರೆದಿದ್ದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ಎನಿ ಹೌ ಕಮಿಷನರ್ ಇಸ್ ಎ ವೆರಿ ಗುಡ್ ಪರ್ಸನ್.
ನೀವೆಲ್ಲ ಹೇಳಿದರೆ ಹಿ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಅದು ಒಂದು ದಿವಸ ಅಟ್ಲೀಸ್ಟ್ ನೀರು ಹೊಡಿಸ್ಬೇಕು ಸರ್ ಎರಡೂ ಕಡೆ, ಅದು ಮಾಡ್ತಾರೆ ಅವರು, ಅದನ್ನು ಒಂದು ಮಾಡಿಸ್ರಿ ಸರ್. ಮತ್ತು ಅಲ್ಲಿ ಏನಾದರೂ ಹರ್ಡಲ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸ್ವಲ್ಪ ಹೇಳಿ ಸರ್. ಮತ್ತು ನಾವು ದಾಂಡೇಲಿಯಲ್ಲಿ ಯುಗಾದಿ ಹಬ್ಬ ಆಗಲಿ ಇಲ್ಲಾಂದರೆ ಯಾವುದೇ ಫೆಸ್ಟಿವಲ್ಸ್ ಆಗಲಿ, ನಮ್ಮದು ಒಂದು ಇದು ಇದೆ ಸರ್, ಡಿಸಿಷನ್ ಇದೆ. ನಾವು ಯಾವಾಗಲೂ ಎಷ್ಟು ನಮಗೂ ತೊಂದರೆ ಆದರೂ ನಾವು ಪೊಲೀಸ್ ಸ್ಟೇಷನಿಗೆ ಯಾರ ಬಗ್ಗೆನೂ ಇವತ್ತು ತನಕ ಕಂಪ್ಲೇಂಟ್ ನಮ್ಮ ಸಮಾಜದಿಂದ ಮಾಡಲಿಲ್ಲ ಸರ್. ದಿಸ್ ಈಸ್ ಎ ರೆಕಾರ್ಡ್. ಯಾವಾಗಲೂ ನೀವು ನೋಡಿ ನಮ್ದು ಎಷ್ಟು ನಮಗೂ ತೊಂದರೆ ಆಗಲಿ, ಎಲ್ಲಿನೂ ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಆಗಲಿ, ಒಂದು ಸೌಂಡ್ ಸಿಸ್ಟಮ್ದು ಇಶ್ಯೂ ಆಗಲಿ, ನಾವು ಯಾವಾಗಲೂ ಯಾರ್ದು ಬಗ್ಗೆನೂ ಇವತ್ತು ತನಕ ಕಂಪ್ಲೇಂಟ್ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ತಾಳ್ಮೆ ಒಂದು ಇದ್ದರೆ ಮತ್ತು ಎಲ್ಲ ಸಮಾಜ ಒಳಗೆ ನಾವು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೋದು. ಸಣ್ಣ ಪುಟ್ಟ ಇಶ್ಯೂಸಿಗೆ ನಾವು ಅದನ್ನು ತಾಳ್ಕೊಳ್ಬೇಕು. ಬೇರೆ ಸಮಾಜದವರು ಆಗಲಿ, ನಮ್ಮ ಹಿಂದೂ ಸಮಾಜದ ಮಿತ್ರಗಳಾಗಲಿ, ಅವರಿಗೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟ್ಲಿ ಅವ್ರಿಗೆ ನಮ್ಮ ಸಂಪರ್ಕಿಸ್ತಾರೆ ಸರ್, ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಅದನ್ನು ಇಶ್ಯೂ ವಿದಿನ್ 5 minutes ಅದನ್ನು ಸಾಲ್ವ್ ಮಾಡ್ತೇವೆ. ಯಾಕೆಂದರೆ ನಮ್ಮ ಸಮಾಜ ಮೇಲೆ ನಮ್ಮ ಹಿಡಿತ 100% ಇದೆ. ನಮ್ಗೆ ಇಷ್ಟು ಕಾನ್ಫಿಡೆನ್ಸ್ ಇದೆ, ನಾವು ಯಾವುದೂ ಪ್ರಾಬ್ಲಮ್ ಎಸ್ಕಲೇಟ್ ಆಗಲಿ ಹೋಗ್ಲಿಕ್ಕೆ ಕೊಡೋದಿಲ್ಲ. ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೆ ನಮ್ಮಿಂದ ಸಾಲ್ವ್ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಮ ಕಡೆ ಬರ್ತೀವಿ, ನಿಮ್ಗೆ ಗುರ್ತಿದೆ, ಯಾವಾಗಾದರೂ ನಾವು ಅದನ್ನು ಸಾಲ್ವ್ ಮಾಡ್ತೇವೆ. ಅದರಿಂದ ನಾನು 2 ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮತ್ತು ಒಂದು ಸಣ್ಣ ರಿಕ್ವೆಸ್ಟ್ ಸರ್ ಡಿಪಾರ್ಟ್ಮೆಂಟಿಂದ, ದಾಂಡೇಲಿ ಒಳಗೆ ನಮ್ಮ ಯೂತ್ಸು ಇವತ್ತು ಭಾಳ ಕ್ರಿಟಿಕಲ್ ಕಂಡೀಷನ್ ಒಳಗೆ ಕೆಲ ಯೂತ್ಸು ಗಾಂಜಾದ ಒಂದು ದೊಡ್ಡ ಮಿನಾನ್ಸ್ ದಾಂಡೇಲಿ ಒಳಗೆ ನಡೆದಿದೆ ಸರ್. ಇದಕ್ಕೆ ಅವ್ರಿಗೆ ಹಿಡಿದು ತಂದು ಇಲ್ಲಿ ಹೊಡೆಯೋದಕ್ಕಿಂತ ಯಾರು ಅದನ್ನು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಯಾರು ಅದರದ್ದು ಕೀ ಪರ್ಸನ್ಸ್ ಇದ್ದಾರೆ, ಯಾರು ಇಲ್ಲಿ ತೊಗೊಂಡು ಬರ್ತಾ ಇದ್ದಾರೆ, ಹೌ ದೇ ಗೆಟ್ ಇಟ್ ಇನ್ ದಾಂಡೇಲಿ, ಅದನ್ನು ಕಂಡು ಹಿಡಿದು ಅವರಿಗೆ ಅಟ್ಲೀಸ್ಟ್ ಟೈಟ್ ಮಾಡಿದರೆ ಇದು ಸ್ವಲ್ಪ ಬರುವುದು ಕಡಿಮೆ ಆಗ್ಬೋದು. ಇದು ದಂಧೆ ಒಂದು ಕಡಿಮೆ ಆದರೆ ನಮ್ಮ ಯೂತ್ಸ್ ಸೇವ್ ಆಗ್ತಾರೆ ಸರ್. ಅದರದ್ದು ಪ್ರಾಬ್ಲಮ್ ಏನಿದೆ ಸರ್, ದಾರು ಕುಡಿದ್ರೆ ಒಂದು ಎಲ್ಲಿನೂ ಏನೋ ಲಫಡ ಮಾಡೋದಿಲ್ಲ ಸರ್. ಆದರೆ ಗಾಂಜಾ ಕುಡ್ದಿದ್ದವನು ಅವನು ಇಷ್ಟು ಡೇಂಜರಸ್ ಇದ್ದಾನೆ, ಅವನು ತಂದೆನಿಗೂ ಹೊಡಿಲಿಕ್ಕೂ ಏನು ಮುಂದೆ ಹಿಂದೆ ಮಾಡೋದಿಲ್ಲ, ತಾಯಿಗೆ ಹೊಡಿಲಿಕ್ಕೆ ಹಿಂದೆ ಮುಂದೆ ಮಾಡೋದಿಲ್ಲ ಸರ್ ಗಾಂಜಾ ಕುಡ್ದಾಗ. ಯಾಕೆಂದರೆ ಕೇಸಸ್ ನಾವು ಹ್ಯಾಂಡಲ್ ಮಾಡ್ತೇವೆ, ನೋಡ್ತಾ ಇದ್ದೀವಿ. ಯಾರ ಜೊತೆನೂ ಸಮಾಜದ ಜನರ ಜೊತೆನೂ ಮಾತಾಡ್ಲಿಕ್ಕೆ ಏನು ಹಿಂದೆ ಮುಂದೆ ಮಾಡೋದಿಲ್ಲ. ಅದು ಗಾಂಜಾದ ನಶ ಹಿಡಿದಿದ ಮೇಲೆ ಕೈ ಕಾಲು ಬೀಳ್ತಾರೆ ಸರ್. ಮತ್ತೆ ಅದು ಆದ ಕಂಡೀಷನ್ ಒಳಗೆ ನನಗೆ ಅನಿಸುವ ಪ್ರಕಾರ ದೇ ಕ್ಯಾನ್ ಗೋ ಟು ಎನಿ ಕ್ರೈಮ್, ಏನಾದರೂ ಮಾಡ್ಬೋದು ಅವರು. ಇಂಥ ಕಂಡೀಷನ್ ಒಳಗೆ ಅವ್ರದ್ದು ತಲೆ ಇರ್ತದೆ, ಅವ್ರು ಮರ್ಡರ್ ಮಾಡ್ಬೋದು ಸರ್ ನನ್ನ ಪ್ರಕಾರ. ಯಾಕಂದರೆ ಅಷ್ಟು ಅರಗಂಟ್ ಆಗಿರ್ತಾರೆ ಅವರು. ಸೊ ಇದನ್ನು ಒಂದು ಸ್ವಲ್ಪ ತಾವು ಹತೋಟಿಗೆ ತರಬೇಕಂತ ಹೇಳಿ ನನ್ನ ಎಲ್ಲರ ಇದರಿಂದ ನಾನು ಹೇಳ್ತಾ ಇದ್ದೇನೆ ಸರ್. ಪ್ಲೀಸ್ ಇದನ್ನು ಯಾರು ತೊಗೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಡೀಲ್ ಮಾಡಿ ಅದನ್ನು ಸರಿ ಮಾಡಿ ಸರ್. ಮತ್ತೊಂದು ಸಲ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಪತ್ರಕರ್ತರ ಮಿತ್ರರೇ ಮತ್ತು ದಾಂಡೇಲಿ ಎಲ್ಲ ಸಮಾಜದ ಮುಖಂಡರುಗಳೇ, ಇವತ್ತು ಪೊಲೀಸ್ ಇಲಾಖೆಯಿಂದ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಇಲಾಖೆಗೂ ಗೊತ್ತು, ನಮಗೂ ಗೊತ್ತು, ಈ ಊರಿನಲ್ಲಿ ಯಾವುದೇ ಜಾತಿ ಮೇಲೆ ಆಗಲಿ ಅಥವಾ ಯಾವುದು ಸಮಾಜದ ಹೆಸರು ಮೇಲೆ ಯಾವುದೂ ಅಹಿತಕರ ಘಟನೆ ಹಿಂದೆಂದೂ ಆಗಿಲ್ಲ, ಮುಂದೂ ಎಂದೂ ಆಗೋದಿಲ್ಲ. ಇದೆಲ್ಲ ಅರ್ಥವರೇ ಇದ್ದಾರೆ ಇಲ್ಲಿ. ನಾನಿವತ್ತು ನಿಜವಾಗೂ ಇದ್ರ ಬಗ್ಗೆನೇ, ಗಾಂಜಾ ಬಗ್ಗೆನೇ ಹೇಳೋಣ ಅಂತ ಹೇಳಿ ಟೈಮ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಇಕ್ಬಾಲ್ ಭಾಯ್ ಭಾಳ ಚೆನ್ನಾಗಿ ಹೇಳಿದರು. ಇದು ನಾನು ಕೂಡ ಭಾಳ ಕಾಣ್ತಾ ಇದ್ದೇನೆ ಸರ್. ಈ ವಿಷಯಕ್ಕೆ ನೇರವಾಗಿ ಬರ್ತೀನಿ. ಎಲ್ಲ ಭಾಗಗಳಲ್ಲಿ ಎಲ್ಲಿ ನಾವು ಗಾರ್ಡನ್ ಮಾಡಿದ್ರು ಆ ಗಾರ್ಡನ್ ಮೂಲೆಯಲ್ಲಿ ಎಲ್ಲರ ಕುಂತಿರ್ತಾರೆ, ಅಥವಾ ಯಾವ್ದಾರು ಓಣಿ ಕಟ್ಟೆ ಆ ಕಡೆ ಮೂಲೆ ಈ ಕಡೆ ಎಲ್ಲ ಕಡೆ ಅದೇ ನಡೀತಾ ಇದೆ. ತಂದು ಕೊಡೋರು ಯಾರು ಅನ್ನೋದು ಇಲಾಖೆದವ್ರು ಗುರ್ತ ಹಿಡಿಬೇಕು ಹೊರತು ಜನರಲ್ಲ ಗೊತ್ತಿದ್ರು ಜನ ಹೇಳಿಕೆ ಎದಿರ್ತಾರೆ. ಯಾಕಂದ್ರೆ ನಾಳೆ ಅವನ ಹೆಸರು ಗೊತ್ತಾಗ್ತದೆ, ಅವನಿಗೆ ಆ ಮನುಷ್ಯ ತೊಂದರೆ ಕೊಡ್ತಾನೆ. ಇಂಥ ಘಟನೆ ಭಾಳ ನಡೀತದೆ. PUC SSLC ಕಲಿಯುವಂಥ ಮಕ್ಕಳು ಗಾಂಜಾ ಕುಡಿದು ಶಾಲೆ ಕ್ಲಾಸ್ನಲ್ಲಿ ಹೋಗಿದ್ದು ಕೂಡ ತಮಗೆಲ್ಲ ಉದಾಹರಣೆ ಗೊತ್ತಿದೆ, ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ಯಾಕಿದು ಈ ಊರಿಗೆ ಯಾವ ಕಲಂಕ ಇಲ್ಲಾಗಿತ್ತು, ಆದ್ರೆ ಗಾಂಜಾ ಬಗ್ಗೆ ಒಂದು ಕುಟುಂಬದಲ್ಲಿ 5 ಮಕ್ಕಳಿದ್ರೆ ಒಂದು ಮಗ ಅದ ಮಾಡಕತ್ತಾನ ಅನ್ನುವಂಥದ್ದು ಮಟ್ಟಿಗೆ ಹೋಗಿ ಮುಟ್ಟಿದೆ. ಇದಕ್ಕೆ ನೀವು ಏನಾದರೂ ಒಂದು ಕಡಿವಾಡನೆ ಹಾಕ್ಬೇಕು ಸರ್. ಇದು ನಾಳೆ ಫಸ್ಟ್ ಹೆಸರು ಬರೋದು ಇಲಾಖೆಗೆ. ಪೊಲೀಸರಿಗೆ ಗೊತ್ತಿದ್ದು ಗಪ್ಪಿದಾರಂತಾರೆ, ಇಲ್ಲ ಮುಖಂಡರಿಗೆಲ್ಲ ಗೊತ್ತಿದೆ, ಪೊಲೀಸರು ದೋಸ್ತರು ಅವರೇ ಇವರು ಅವರೇ, ಅವರು ಹೇಳೋದಿಲ್ಲ ಅಂತಾರೆ. ಯಾಕೋ ಗೊತ್ತಿಲ್ಲ, ಭಾಳ ಕೆಟ್ಟ ಪ್ರಸಂಗ. ನೀವು ಸಂಜೆ ಟೈಮ್ನಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಎಲ್ಲ ಭಾಗಗಳಲ್ಲಿ ಬೇಕಾದ್ರೆ ಯಾವ್ದಾರ ಕಟ್ಟೆ ನೋಡ್ರಿ, ಯಾವ್ದಾರ ಅಂಗನವಾಡಿ ಕಾಂಪೌಂಡ್ ಇರ್ತದೆ, ಸಂಜೆಗೆ ಅಂಗನವಾಡಿ ಚಾಲೂ ಇರೋದಿಲ್ಲ, ಆ ಕಟ್ಟೆ ಹಿಂದ್ಗಡೆನೂ ಮೂಲೆಯಲ್ಲಿ ಕುಂತು ಅದೇ ಕೆಲಸ ನಡೀತದೆ. DF ದಿಂದ ಹಳೆಯ ನಗರಸಭೆ ಮೈದಾನ ಕಡೆಯಿಂದ ಹಿಡ್ಕೊಂಡು ನಮ್ಮ ಟೌನ್ಶಿಪ್ಪಿನ ಗಣಪತಿ ಗುಡಿ ಎದುರುಗಡೆ ಸಣ್ಣ ಗಾರ್ಡನ್ ಇದೆ, ಅಲ್ಲಿಂದ ಹಿಡ್ಕೊಂಡು ಹಲ್ಲಿಯಾಲ್ ರಸ್ತೆ
ಎಲ್ಲ ಭಾಗಗಳಲ್ಲಿ ನಡೀತದೆ. ಮತ್ತು ದಿನ ಸಿಗ್ತದಂದ್ರೆ ಬರ್ತದಂತ ಆಯ್ತಲ್ಲ ಸರ್, ಸಿಗ್ತದೆ ನಶೆ ಮಾಡ್ತಾರೆ ಅಂದ್ರೆ ಬರ್ತಾ ಇದೆ ಅಂತೇಳಿ. ಅದಕ್ಕಾಗಿ ದಯವಿಟ್ಟು ನಾನು ಊರಿನ ಕಳಕಳಿ, ಮುಂದಿನ ಈ ಊರಿನ ಭವಿಷ್ಯ ಮಕ್ಕಳು, ಆ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಬೇಕಂದ್ರೆ ನೀವು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ದಯವಿಟ್ಟು ನಿಮ್ಮ ಹತ್ರ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಇದು ಪತ್ರಿಕೆದವರು ಬಹಳ ಸುಮಾರು ಸತಿ ಬರ್ದಿದ್ದಾರೆ, ಯಾವ ಪತ್ರಿಕೆದವರು ಬರ್ದಿಲ್ಲ ಅಂತಲ್ಲ. ಅದು ಒಂದಿನ 2 ದಿನ ಓದ್ತೀವಿ, ಅದ್ರ ಬಗ್ಗೆ ಚರ್ಚೆ ಆಗ್ತೀವಿ, ಮೂಲೆಯಲ್ಲಿ ಅಲ್ಲಿ ನಿಂತು ಮಾತಾಡ್ತೀವಿ ಅಷ್ಟೇ. ಆದ್ರೆ ಯಾರಿಗಾರ ಹಿಡ್ಕೊಂಡ್ಬಂದು ಅವ್ರಿಗೆ ನಾವು ಕೋರ್ಟ್ ಕಚೇರಿ ಏರಿಸಿದ್ವಿ, ಅವ್ರ ಮನೆಯಿಂದ ದುಡ್ಡು ವಸೂಲಿ ಮಾಡಕ್ಕೆ ಅಲ್ಲಿ ಕೋರ್ಟ್ನಲ್ಲಿ ಹಾಕಿವಿ, ಅದೆಲ್ಲ ಬೇಡ. ಅದು ಯಾರ ಮೂಲದಿಂದ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ ಕಣ್ಣು ಹಿಡಿದು ಅದನ್ನ ಮಟ್ಟ ಹಾಕ್ರಿ. ನಾವು ಊರು ಜನ ಎಲ್ಲ ನಿಮ್ಮ ಜೊತೆ ನಿಂದಿರ್ತೀವಿ ಅಂತ ಮಾತು ಹೇಳ್ತೀವಿ, 100% ನಿಮ್ಮ ಪರವಾಗಿ ನಿಲ್ತೀವಿ. ಯಾಕಂದ್ರೆ ಆದ್ರೆ ಇವಾಗ ಸರಿ ಅಂಗಡಿಗಳ ರಶ್ ಇಲ್ಲ, ಯಾಕಂದ್ರೆ ಗಾಂಜಾ ಸಸ್ತಾಳ ಸಿಗತೈತಿ. ಅದು ಯಾವುದೋ ಒಂದು ಕ್ವಿಕ್ ಅಂತ, ಅದು ಪ್ಲಾಸ್ಟಿಕ್ನಲ್ಲಿ ತಿಕ್ಕಿ ಮೂಗಿಗೆ ಹಚ್ಚೋದು ನಾನು ಕಣ್ಣಾರೆ ಕಂಡಿದ್ದೀನಿ. ನನ್ನ ಮನೆ ಹಿಂದ್ಗಡೆ ಆ ಶಾಲೆ ಮೈದಾನ ಹತ್ರ, ಪರಿಜ್ಞಾನ ಶಾಲೆ ಹಿಂದ್ಗಡೆ ಗ್ರೌಂಡ್ ಕಡೆ, ಅದರಿಂದ ನಶೆ ಆಗ್ತದತ್ತೆ. ಆಮೇಲೆ ಒಂದು ಕೆಮ್ಮಿನ ಔಷಧ ಈಗ ಮೆಡಿಕಲ್ದವ್ರು ಕೊಡೋರು ಬಂದ್ ಮಾಡಿದ್ರು, ಇಡೀ ಕೆಮ್ಮಿನ ಔಷಧ ಪೂರ್ತಿ ಕುಡಿದ್ರೆ ಅವನಿಗೆ 1 ಕ್ವಾರ್ಟರ್ಗಿಂತ ಹೆಚ್ಚು ಸರಿ ಕುಡ್ದಂಗ. ಇಂಥವೆಲ್ಲವೂ ಕಂಡಂತೂ ನೋಡುವಂಥ ಪರಿಸ್ಥಿತಿ ಬಂದದ. ಇವತ್ತು ನನ್ನ ಮಕ್ಕಳಿರ್ಬೋದು, ನಾನು ಅಂತಮ್ರ, ನನ್ನ ಊರಿನ ಜನ ಅಂದ್ರೆ ಅವರೆಲ್ಲ ನಮ್ಮ ಅಂತಮ್ರ ಮಕ್ಕಳೇ, ಅವ್ರ ಭವಿಷ್ಯ ಹಾಳಾಗ್ತದೆ. ದಯವಿಟ್ಟು ನಾವೇ ಊರ ಜನ ಇದ್ದೀವಿ, ಪತ್ರಕ ಮಿತ್ರರು ಕೂಡ ನಾವು ಅಂತಮ್ರೆ, ಅವರು ಕೂಡ ಇದೇ ಊರಿನ ನಾಗರಿಕರು, ಅವರು ಏನು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾರಲ್ಲ. ಬಟ್ ನೀವು ಅದನ್ನು ಕಂಡು ಹಿಡಿಲಿಕ್ಕೆ ಒಂದು ಟೀಮ್ ಮಾಡಲೇಬೇಕು, ಅದು ಮಟ್ಟ ಹಾಕಲೇಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಸರ್. ರಂಜಾನ್ ಹಬ್ಬದ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಶುಭಾಶಯ ಕೊಡ್ತಾ, ಅದೇ ರೀತಿ ನಮ್ಮ ಹಿಂದೂ ಬಂದವರು ಕೂಡ ಯುಗಾದಿ ಹಬ್ಬ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಹಿಂದೂ ಬಾಂಧವರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ ಜೊತೆಗೆ ಮುಸಲ್ಮಾನರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. रमज़ान ईद मुबारक और उगादी की तरफ से हम सब अंजुमन अहले सुन्नत की तरफ से ईद मुबारकबाद पेश करते हैं और उगादी की पेश बात करते हैं। एक 12-13 साल के पीछे एक जनाब नाइट साहब बोलकर डेज भी आए थे। उनको हिंदी में अशार बोलने के लिए बहुत ये थी, ख्वाहिश थी। उन्होंने बोलते थे, उन्होंने 2 अशार बोले थे, मुझे वो अशार अभी तक याद है। गांव में नीम के झाड़ बहुत दूर तक नजर नहीं आ रहे, नीम के झाड़ गांव में बहुत दूर तक नजर नहीं आ रहे, लेकिन दिलों से कड़वाहट नहीं जा रही, दिलों से कड़वाहट नहीं जा रही। जबान में मिठासगी नहीं है, जिस्म में शुगर बढ़ रहा है, जबान में मिठासगी नहीं है, जिस्म में शुगर बढ़ रहा है। उन्होंने बड़े अच्छे अशार कहे थे। 1 महीने के पीछे मेरे 1,21,000 रुपए दुकान से चोरी हुए थे। हमें हमारे नौजवान बच्चे जाकर मार्केट से उनको बुला ले गए, तब तक डिपार्टमेंट वाले आए, डिपार्टमेंट वाले पूरे यहाँ पर हमें सबको बुलाए, बाकायदा वो पैसे भी मुझे दिए बुलाकर। मैं डिपार्टमेंट का शुक्रिया अदा करता हूँ। बोलने का मतलब आज ये है, वो बच्चों की उम्र 14 साल या 13 साल थी, बात पैसों की नहीं है। मैं और हर 1-2 लोग मिलकर उनके घर को जाकर, हम जात पात नहीं देखे, उनको बोले, समझाए, उनके माँ बाप को बुलाए, ये बच्चों की उम्र कम है, अगर अच्छे से अच्छे आप हॉस्टल में डालना चाहते हैं तो हम अंजुमन अहले सुन्नत की तरफ से ये खर्चा उठाएंगे। आप कौन से हॉस्टल में डालना चाहते हैं वो बच्चों को वहाँ डालेंगे। हम उनके घर माँ बाप को जाकर मिलकर बता गए। 14 साल 13 साल का बच्चा चोरी कर रहा है तो कितनी बड़ी बात। हम मारे नहीं, तोड़े नहीं, हाथ नहीं लगाए। डिपार्टमेंट वाले के पास आए, उनको भी उन्होंने हमें समझाए, मारना नहीं बोलकर। हमें कौन से भी मार्केट में बच्चों को हाथ नहीं लगाए। ये काम हम जात पात नहीं देखना चाहिए कि बच्चों को सुधारना है तो कैसे भी हम सुधार सकते हैं। उनके माँ बाप बोले कि हम अगर हमारे बच्चों को डालना है तो आपके पास आएंगे, बोलेंगे बोलकर। मैं इतनी बात बोलकर खत्म करता हूँ। ಇಲ್ಲೆಲ್ಲ ಬಂದಂಥ ಗಣ್ಯರೇ ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇ, ನಾನು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಜೆಷನ್ ಅಥವಾ ಅಡ್ವೈಸ್ ಮಾಡಲಿಕ್ಕೆ ಬಂದಿಲ್ಲ. ಆದರೆ ಸ್ವಲ್ಪ ನೋವಾಗಿದೆ ಈ ಸಲ, ಅದು ಹೇಳಲೇಬೇಕು. ಹೇಳಿದರೆ ನಾನು ಮತ್ತೆ ಮುಂದಿನ ರಂಜಾನ್ ಅದು ನನ್ನ ತಲೆಯಲ್ಲಿ ತಿರುಗ್ತದೆ. ಸೊ ದಾಂಡೇಲಿಯಲ್ಲಿ ಈ ಸಲ 2 ಹಬ್ಬ ನಿಮ್ಮದು, ಉಗಾದಿ ಮತ್ತು
ಹೋಳಿ ಹುಣ್ಣಿ ಬಂತು. ಹೋಳಿ ಹುಣ್ಣಿಮೆ ಸಹ ಶಾಂತ ರೀತಿಯಿಂದ ಹೋಯಿತು. ಇದಕ್ಕೆ ರಂಜಾನನ್ನು ಏನು ಅಂತ ನಮ್ಮ ಸ್ವಲ್ಪ ಮಂದಿಗೆ ಗೊತ್ತಿಲ್ಲ, ನಮ್ಮ ಮಂದಿಗೆ ಗೊತ್ತಿಲ್ಲ. ರಂಜಾನ್ ಇಸ್ ಎ ಕಂಪಲ್ಸರಿ ಫಾರ್ ಅಸ್. ಈಗ ನಾನು ಉಪವಾಸ ಇದ್ದೀನಿ, ನನಗೆ ಏನೂ ಊಟ ಬೇಡ, ಅನ್ನ ಬೇಡ, ನೀರು ಬೇಡ, ಈ ಪರಿಸ್ಥಿತಿ. ನೆಕ್ಸ್ಟ್ ಡೇ ಮತ್ತು ಆವಾಗ ನನಗೆಲ್ಲ ನೀರು 2 ಸಲ 1 ಲೋಟ ಕುಡಿತೇನೆ ನಾನು. ಅಂಥ ಪರ್ಟಿಕ್ಯುಲರ್ ಈ ಹಬ್ಬ ಇದೆ. ಇಲ್ಲಿ ಭಯಂಕರ ಶಾಂತಿಯುತ ಇದೆ. ಆದರೆ ನಾವು ಅಜಾನ್ ಕೊಡ್ತೀವಿ ಓನ್ಲಿ 2 ಮಿನಿಟ್ಸ್, 1.5 ಅಥವಾ 2 ಮಿನಿಟ್ಸ್ನಲ್ಲಿ ಅಜಾನ್ ಮುಗೀತದೆ. ಅದು ಅಜಾನ್ ಬಿಫೋರ್ 10 o'clock ಮುಗೀತದೆ. ಈ ಸಮಯದಲ್ಲಿ ರಂಜಾನ್ದಲ್ಲಿ ಎಲ್ಲ ಮಸೂತಿಯಲ್ಲಿ 10 ಗಂಟೆ ಒಳಗಾಗಿ, ಬೇರೆ ಟೈಮ್ನಲ್ಲಿ 8:30ಗೆ ಮಸೂತಿಯಲ್ಲಿ ನಮಾಜ್ ಪ್ರೇಯರ್ ಮುಕ್ತಾಯ ಆಗ್ತದೆ. ಆದರೆ ನಾವು ಯಾವುದೋ ಹಬ್ಬಕ್ಕೆ ಯಾವುದೋ ಇದಕ್ಕೆ ಬಂದಾಗ ನಾವು ಯಾವಾಗಲೂ ಅಬ್ಜೆಕ್ಷನ್ ತೆಗೆದಿದ್ದು ಇಲ್ಲ. ಒಬ್ಬ ಮನುಷ್ಯ ತೆಗೆದಿದ್ದ ಅಬ್ಜೆಕ್ಷನ್ನ ಅವ್ನು ಸತ್ತ ಹೋಗ್ಬಿಟ್ಟ, ಪಾಪ ಅವ್ನು ಇರಬೇಕಾಗಿತ್ತು. ಸೊ ಹೀಗಾಗಿ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡಕತ್ತೇನೆ, ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಏನಂದರೆ, ಮೊನ್ನೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನಮ್ಮ ಮಸೂತಿಯಲ್ಲಿ ಬಂದು ಅದು ಮೈಕ್ ಸ್ಲೋ ಮಾಡಿರಿ, ಇದು ಮಾಡಿರಿ. ನಮ್ಮ ಮೈಕ್ ಡೆಡ್ ಇದ್ದಂಗೆ ಇದೆ, ಅದು ಯಾರಿಗೂ ಕೇಳೋದಲ್ಲ. ನಾವು ಮಸೂತಿಗೆ ಹೋಗಿ ಅಜಾನ್ ಹೋಗಕ್ಕೆ ಹೇಗೆ ಅಂತ ಕೇಳ್ತೀವಲ್ಲೇ, ಆ ಪರಿಸ್ಥಿತಿ ಆ ಮಸೂತಿ ಇದೆ. ದಯವಿಟ್ಟು ಇದು ಪಾರ್ಸಲಿಟಿ ಆಗೋದು, ಇಂಪಾರ್ಸಲಿಟಿ. ಯಾರೂ ಇಲ್ಲೇ ಅಜಾನ್ ಕೊಡುವಾಗ ಅಥವಾ ಮೈಕ್ ಜೋರಲ್ಲಿ ಹಚ್ಚಿ ಯಾರಿಗೆ ಡಿಸ್ಟರ್ಬ್ ಮಾಡುವಂಥ ಪದ್ಧತಿ ಅದು ನಮ್ಮ ಸಮಾಜದಲ್ಲಿಲ್ಲ, ನಮ್ಮ ಪ್ಲೇಟಿನಲ್ಲಿಯೂ ಇಲ್ಲ. ಸೊ ಹೀಗಾಗಿ ಈ ವಿಷಯ ಬಗ್ಗೆ ನಾನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದು. ಅಜಾನ್ ಬಗ್ಗೆ 8:30ಗೆ ಮುಕ್ತಾಯ ಆಗ್ತದೆ, ಮುಂಜಾನೆ 5:30ಗೆ ಸ್ಟಾರ್ಟ್ ಆಗ್ತದೆ. ಯಾರಿಗೆ ಡಿಸ್ಟರ್ಬ್ ಆಗಿ ಎಲ್ಲರೂ ಮಲಗಿರ್ತಾರೆ. ಈ ಪರಿಸ್ಥಿತಿಯಲ್ಲಿ ಯಾರೂ ನಾವು ನಿಮಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಬಂದಿಲ್ಲ. ಯಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕಳಿಸಿರ್ಬಹುದು ಅಂತ ನಮ್ಮ ಭಾವನೆ ನಂದು, ಅಥವಾ ಅವನೆಲ್ಲ ಬೀಟ್ ಪೊಲೀಸ್ ಇರಬೇಕು. ನಾ ಹೇಳ್ತಿರಲ್ಲ, ಬಿಲಾಲ್ ಮಸೀದ್ ಇಲ್ಲಿ ಗಣೇಶ. ಸೊ ದಯವಿಟ್ಟು ಈ ವಿಷಯದ ಬಗ್ಗೆ ಪಾರ್ಸಲ್ಟಿ ಬೇಡ, ಇಂಪಾರ್ಸಲ್ ಆಗಿ ಕೆಲಸ ಮಾಡಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ವಿನಂತಿ ಮಾಡ್ತಾ, ಈ 2 ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೆಯೇ ಯುಗಾದಿ ಹಬ್ಬದ ನಮ್ಮ ಜನ ಬಂದಿದ್ದಾರೆ, ಅವ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ರಂಜಾನ್ ಸಹ ಶುಭಾಶಯಗಳು. ಎಲ್ಲರಿಗೆ ಈ ದೇವರು ಎಲ್ಲರಿಗೆ ಒಳ್ಳೆಯ ಇದು ಗುಣ ಕೊಡಲಿ, ಒಳ್ಳೆಯ ಸ್ವೀಟ್ನೆಸ್ ಕೊಡಲಿ ಅಂತ ನಾನು ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ತಮ್ಮನ್ನೆಲ್ಲ ನಾವಿಲ್ಲಿ ಶಾಂತಿ ಸಭೆಗೆ ಆಹ್ವಾನ ಮಾಡಿದ್ವಿ. ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ತುಂಬ ಧನ್ಯವಾದ. ತಾವೆಲ್ಲ ಹೇಳುವಂತೆ ನಾವು ಕಳೆದ 2 ವರ್ಷಗಳಿಂದ ನೋಡಿರಲಾಗಿ ದಾಂಡೇಲಿ ತುಂಬ ಪೀಸ್ಫುಲ್ ಆಗಿರ್ತಕ್ಕಂಥ ಊರು. ಯಾವುದೇ ಅನಾವಶ್ಯಕ ವಿಚಾರಗಳಿಗೆ ಎಡೆ ಮಾಡಿಕೊಡದೆ ತಮ್ಮ ಪಾಡಿಗೆ ತಾವು ಜೀವನ ಮಾಡಿಕೊಂಡು ತಮ್ಮ ಕೆಲಸ ಉದ್ಯೋಗ ಮಾಡ್ಕೊಂಡು ಹೋಗ್ತಕ್ಕಂತಹ ಜನರಿರ್ತಕ್ಕಂತಹ ಸೌಹಾರ್ದತೆಯ ಒಂದು ಪ್ರತೀಕ, ದ್ಯೋತಕ ಆಗಿರ್ತಕ್ಕಂತಹ ಊರು ದಾಂಡೇಲಿ, ತಮಗೆಲ್ಲ ಗೊತ್ತಿದೆ. ಬಟ್ ನಾವು ಹಬ್ಬಗಳು ಬಂದಾಗ ಇಟ್ಸ್ ಕ್ವೈಟ್ ನ್ಯಾಚುರಲ್ಲು, ನಮ್ಮ ಮೇಲಿನ ಆದೇಶ ಇರುತ್ತೆ, ನಾವು ಮೀಟಿಂಗನ್ನು ಮಾಡಲೇಬೇಕು. ತಮ್ಮ ನಡುವೆ ಸೌಹಾರ್ದತೆಯನ್ನು ತರಲಿಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗತ್ತೆ. ಇಟ್ ಈಸ್ ಫಾರ್ ಡಾಕ್ಯುಮೆಂಟೇಶನ್ ಆಲ್ಸೋ. ಸೊ ತಾವೆಲ್ಲ ಮೆನ್ಷನ್ ಮಾಡಿದ್ರಿ, 19ನೇ ತಾರೀಕು ಯುಗಾದಿ ಇರುತ್ತೆ, ಮತ್ತು 21ನೇ ತಾರೀಕು ರಂಜಾನ್ ಹಬ್ಬದ ಆಚರಣೆ ಇರುತ್ತೆ. ಸೊ ಯುಗಾದಿದು 19ನೇ ತಾರೀಕು ಏನು ವಿಶೇಷ ಏನು ಮೆರವಣಿಗೆಗಳು ಯಾವುದೂ ಇಲ್ಲ. ಮೆರವಣಿಗೆ ಒಂದಿದೆ, ಅದು 25ನೇ ತಾರೀಕು ಮಾಡ್ಕೊತಾ ಇದ್ದಾರೆ. ಅದರದ್ದು ಮೀಟಿಂಗನ್ನು ನಾವು ಸಪ್ರೇಟಾಗಿ ಆಯೋಜಕರಿಗೆ ಮಾಡಿದ್ದೀವಿ, ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ, ಮತ್ತು ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಅದೆಲ್ಲ ಹಬ್ಬ ಮುಗಿದ್ಮೇಲೆ ಬರುತ್ತೆ. ಸೊ ಇನ್ನು 21ಕ್ಕೆ ನಿಮ್ಮದು ರಂಜಾನ್ ರಿಲೇಟೆಡು ತಾವು ಮಾಸ್ ಏನು ಪ್ರೇಯರ್ ಮಾಡ್ತೀರಿ, ಅವೆಲ್ಲ ಪ್ಲೇಸ್ಡು ಆಲ್ರೆಡಿ ಫಿಕ್ಸ್ಡ್ ಇದ್ದಾವೆ. ಅಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ತಾವೆಲ್ಲ ಪಾರ್ಕಿಂಗ್ ವಿಚಾರ ಉಳಿದಿದ್ದನ್ನೆಲ್ಲ ವಾಲಂಟ್ರಿ ಇಟ್ಕೊಂಡ್ಬಿಟ್ಟು ಮಾಡಿದ್ದನ್ನು ನಾನು ಕಳೆದ 2-3 ರಂಜಾನ್ಗಳನ್ನು ನಾನು ನೋಡಿದ್ದೀನಿ. ತಾವೆಲ್ಲ ಪೀಸ್ಫುಲ್ ಆಗಿ ಅತ್ಯಂತ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದೀರಿ. ತಮಗೆಲ್ಲ ಅದ್ರ ಬಗ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಈ ಹಬ್ಬದ ನಮ್ಮ ಪ್ರಿಪರೇಷನ್ ವಿಚಾರವಾಗಿ ನಾವು ಎಂಟೈರ್ ನಮ್ದೇನು ಸಬ್ ಡಿವಿಷನ್ದಲ್ಲಿ ಬಂದೋಬಸ್ತು ಅವತ್ತಿನ ದಿವಸ ಇರುತ್ತೆ, ಯುಗಾದಿ ದಿವಸನೂ ಇರುತ್ತೆ. ನಾವೆಲ್ಲ ಟೆಂಪಲ್ಗಳಿಗೆ ಬಂದೋಬಸ್ತನ್ನು ಕೊಡ್ತೀವಿ, ಮತ್ತು ರಂಜಾನ್ ದಿವಸ ಎಲ್ಲ ಪ್ರೇಯರ್ ಪ್ಲೇಸ್ಗಳಿಗೆ ಮತ್ತು ಮಸೀದಿಗಳಿಗೆ ಕೂಡ ನಾವು ಒಂದು ಮ್ಯಾಂಡೇಟರಿ ಫಿಕ್ಸ್ ಪಾಯಿಂಟ್ಗಳನ್ನು, ಪಿಕೆಟಿಂಗ್ ಪಾಯಿಂಟ್ಗಳನ್ನು ಹಾಕ್ತೀವಿ. ನಾಟ್ ದಟ್ ಏನೋ ಆಗುತ್ತೆ ಅಂತಕ್ಕಂಥದ್ದಲ್ಲ, ನಾವು ಕಾಯುವಂಥದ್ದು ನಮ್ಮ ಕೆಲಸವನ್ನು ನಾವು ಮಾಡ್ಕೊತೀವಿ. ಸೊ ನಾವು ವಿಶೇಷ ಒಂದು ಸ್ವಲ್ಪ ಜನ ಹೋಮ್ ಗಾರ್ಡ್ಗಳನ್ನು ಕೂಡ ನಾವು ಅದಕ್ಕೆ ನಮ್ಮ ಪೊಲೀಸ್ಗೆ ಸಹಾಯ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೀವಿ. ಅದನ್ನು SP ಸಾಹೇಬರು ಸ್ಯಾಂಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಆ ಥರದ ವಿಶೇಷ ಪೆಟ್ರೋಲಿಂಗು ಆ ಥರದ್ದೆಲ್ಲ ಇರುತ್ತೆ.
ತಾವೆಲ್ಲ ಆವತ್ತಿನ ದಿವಸ ಸ್ವಲ್ಪ ಬೈಕಲ್ಲಿ ಸ್ವಲ್ಪ ಜಾಸ್ತಿ ಓಡಾಡುವಂಥದ್ದು ಎಲ್ಲ ವಿಚಾರಗಳು ಇರ್ತವೆ, ನೋಡಿದ್ವಿ ನಾವು. ಸ್ವಲ್ಪ ತಾವು ತಿಳುವಳಿಕೆ ಹೇಳಬೇಕಾಗತ್ತೆ. ಹುಡುಗರು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ, ಜೋರಾಗಿ ಓಡಿಸ್ತಾರೆ. ಅವತ್ತೇನೋ ಹಬ್ಬದ ಹುಮ್ಮಸ್ ಇರುತ್ತೆ, ಆ ಹುಮ್ಮಸ್ನ ಓಡಿಸ್ತಾರೆ. ಸ್ವಲ್ಪ ಮಟ್ಟಿಗೆ ಅದು ತಮ್ಮ ಮಸೀದಿ ಏನು ಅನೌನ್ಸ್ಮೆಂಟ್ ಇರುತ್ತಲ್ಲ ಅದರಲ್ಲಿ ತಾವು ತಿಳುವಳಿಕೆ ಹೇಳಿದ್ರೆ ಅದು ಸ್ವಲ್ಪ ತಕ್ಕಷ್ಟು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಇದು. ನೆಕ್ಸ್ಟ್ ವಿಚಾರ, ಫ್ಲೆಕ್ಸ್ ಬ್ಯಾನರ್ಸಿಗೆ ಬಂದರೆ ತಾವು ಹಬ್ಬಗಳ ವಿಚಾರವಾಗಿ ಫ್ಲೆಕ್ಸ್ ಬ್ಯಾನರ್ಸ್ಗಳನ್ನು ಹಾಕೊಂತೀರಿ. ಅದು ವಿತ್ ಪರ್ಮಿಷನ್ ಹಾಕೋಬೇಕಾಗತ್ತೆ. CM ಲೋಕಲ್ ಮುನ್ಸಿಪಾಲಿಟಿ ಏನಿದೆ ಅದು ಪರ್ಮಿಷನ್ ತೊಗೊಂಡು ಹಾಕೋಬೇಕಾಗತ್ತೆ. ಮತ್ತು ಹಬ್ಬ ಮುಗಿದ ಮರುದಿವಸನೇ ತಾವೆಲ್ಲ ರಿಮೂವ್ ಮಾಡಬೇಕಾಗತ್ತೆ. ಇದು ಅಪ್ಲಿಕೇಬಲ್ ಟು ಎಲ್ಲರಿಗೂ, ಇದು ಯಾರೋ ಒಬ್ಬರಿಗೆ ಅಲ್ಲ. ಮುಗಿದ ತಕ್ಷಣ ಮರುದಿವಸ ಬೆಳಗ್ಗೆ ಅದನ್ನು ಜತನ ತೆಗೆದುಬಿಟ್ಟು ತಾವು ಅದನ್ನ ಇಟ್ಕೊಳ್ತಕ್ಕಂಥದ್ದು, ತೆಗಿತಕ್ಕಂಥ ಜವಾಬ್ದಾರಿ ತಮಗೆ ಇರುತ್ತೆ. ಅದು ನಾವು ಒತ್ತಾಯ ಮಾಡ್ತಂಥ ಅವಶ್ಯಕತೆ ಇಲ್ಲ. ನಂತರ ಬಂದರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಬಗ್ಗೆ ಲಾಸ್ಟ್ 2025ರಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ, ನಾಟ್ ವಿತ್ ಹಬ್ಬದ ವಿಚಾರವಾಗೆಲ್ಲ ಬೇರೆ ವಿಚಾರಗಳಿಗೆ ಒಂದು 2-3 ಕೇಸ್ಗಳಾಯಿತು, ಅರೆಸ್ಟ್ ಆಯಿತು. ಅದಾದಮೇಲೆ ಯಾವುದೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ವಿಚಾರವಾಗಿ ಎಲ್ಲಿ ತಕರಾರು ಬಂದಿಲ್ಲ. ಸೊ ಅದೇ ರೀತಿ ಮುಂದುವರಿತೈತೆ ಅಂತ ಭಾವಿಸ್ತೀನಿ ನಾನು. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಹಾಕಿದರೂ ಕೂಡ 10 ಸಲ ವಿಚಾರ ಮಾಡಿ ಇದ್ರದ್ದು ಪರಿಣಾಮ ಏನಾಗುತ್ತೆ ಹಾಕ್ತಕ್ಕಂಥದ್ದು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಬಳಸ್ತಕ್ಕಂತಹ ಪ್ರತಿಯೊಬ್ಬ ನಾಗರಿಕನ ಮೂಲ ಜವಾಬ್ದಾರಿ ಆಗಿರುತ್ತೆ. ಹಾಕಿದ್ಮೇಲೆ ನನಗೆ ಗೊತ್ತಿಲ್ಲ ಸರ್, ನಾನು ಬರೀ ಶೇರ್ ಮಾಡಿದೆ ಸರ್ ಅಂತಕ್ಕಂಥದ್ದು ಯಾವುದೂ ಬರಂಗಿಲ್ಲ. ಹಾಕಿದ್ಮೇಲೆ ನಾವು ಸ್ಟ್ರೇಟ್ ಅವೇ ಕೇಸ್ ಬುಕ್ ಮಾಡ್ತೀವಿ. ನಮ್ಮದು ಸ್ಟೇಷನಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಇದೆ, ಅದಕ್ಕೆ ಸಪ್ರೇಟ್ ಸಿಬ್ಬಂದಿಗಳಿದ್ದಾರೆ, ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ SMMC ಅಂತ ಸಪ್ರೇಟಾಗಿ ಸೆಲ್ ಇದೆ. ಅವರು ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳ ಮೇಲೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೇಲೆ ನಿರಂತರ 24/7 ನಿಗಾ ಇಟ್ಟಿರ್ತಾರೆ. ಅವ್ರು ಐಡೆಂಟಿಫೈ ಮಾಡಿಕೊಟ್ರು ಅಂದರೆ ಅದು ನಮ್ಮ ಸ್ಟೇಷನಲ್ಲಿ ಗ್ಯಾರಂಟಿ ಕೇಸ್ ಆಗುತ್ತೆ. ಆ ಥರದ ವಿಚಾರಗಳಿಗೆ ತಮ್ಮ ಗಮನಕ್ಕೆ ಬಂದರೆ ನೇರವಾಗಿ ನಮ್ಗೆ ಕಳಿಸ್ಬಿಟ್ಟು ತಾವು ಮಾತಾಡಬೇಕಾಗುತ್ತೆ. ತಾವು ಮಾತಾಡಿದ್ರೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತೀವಿ. ಅದನ್ನೆಲ್ಲ ಮಾಡ್ತಾ ಇದ್ದೀರಿ ತಾವು. ಅಲ್ಲಿ ನೇರವಾಗಿ ನಮ್ಮ ಗಮನಕ್ಕೆ ತರ್ತೀವಿ, ಇನ್ಸ್ಪೆಕ್ಟರ್ ನೋಡ್ತೀವಿ, PSI ಗಮನಕ್ಕೆ ತರ್ತೀವಿ. ನಾವು ಲೀಗಲ್ ಆ್ಯಕ್ಷನ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇನ್ನು ಹಬ್ಬ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರು ಪ್ರಮುಖರು. ಇವರು ಮಾತಾಡಿದ್ರು, ಅವ್ರು ಮೋಹನ್ ಅವರು ಮಾತಾಡಿದ್ರು. ಅದು ನ್ಯೂಸೆನ್ಸ್ ಬಗ್ಗೆ ನಾವು ನಿರಂತರ ಗಮನ ಇಟ್ಟಿದ್ದೀವಿ. ಈ ವರ್ಷ ಕೇಸ್ ಆಗಿಲ್ಲ, ನಾವು ಒಪ್ಕೊಂತೀನಿ. 2026ರಲ್ಲಿ ಕೇಸ್ ಆಗಿಲ್ಲ. ಗಾಂಜಾ ವಿಚಾರ ಮಾತಾಡ್ತಾ ಇದ್ದೀನಿ ನಾನು. ಕೇಸ್ ಆಗಿಲ್ಲ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ನಿರಂತರವಾಗಿ ನಮ್ಮೆಲ್ಲ ಪ್ರೆಷರ್ ಹಾಕಿದ್ದಾರೆ, ಅದು ಗಮನಕ್ಕಿದೆ. ಸೊ ಇನ್ಮೇಲೆ ಸ್ವಲ್ಪ ವಿಶೇಷ ಕಾಳಜಿ ತಗೋಬೇಕಾಗುತ್ತೆ. ನಾವು ತಾವು ಹೇಳ್ದಂಗೆ ಟೀಮು ಕೂಡ ಮಾಡ್ತೀವಿ. ನಮ್ದೆಲ್ಲ ಪೆಟ್ರೋಲಿಂಗ್ ಇದೆ, ಎಲ್ಲ ಇದೆ. ನಾವು ಕನ್ಸಂಪ್ಷನ್ ಕೇಸ್ ಮಾಡ್ತಾ ಇದ್ವಿ, ನಮಗೆ ಪೆಡ್ಲಿಂಗ್ ಮಾಹಿತಿ ಸಿಗ್ತಾ ಇಲ್ಲ. ತಾವೇನಾದ್ರೂ ಸ್ಪೆಸಿಫಿಕ್ ಪೆಡ್ಲಿಂಗದ್ದು ಈ ಥರ ಪೆಡ್ಲಿಂಗ್ ಅಂತ ಏನಿರಲ್ಲ, ಸಪ್ಲೈ ಮಾಡ್ತಕ್ಕಂತ ಹೇಳಿದ್ರೆ ಸ್ಪೆಸಿಫಿಕ್ ಏನಾದರೂ ಇದ್ರೆ ನಮಗೆ ಗುಪ್ತವಾಗಿ ಮಾಹಿತಿ ಕೊಡಿ, ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ತಾವು ಬಂದು ನಮ್ಗೆ ಹೇಳಿ ಅಥವಾ ಫೋನಲ್ಲಿ ಹೇಳಿ ಸಾಕು, ನಾವು ಯಾವುದೋ ನಿಮ್ಮ ಹೆಸರನ್ನು ರಿವೀಲ್ ಮಾಡಂಗಿಲ್ಲ. ಖಂಡಿತವಾಗಿಯೂ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಗಾಂಜಾದ ವಿಚಾರವಾಗಿ ನಿಮ್ಗೆ ಎಷ್ಟು ಕಾಳಜಿ ಇದೆಯಲ್ಲ ಅಷ್ಟೇ ಕಾಳಜಿ ನಮಗೂ ಕೂಡ ಇದೆ. ದಯವಿಟ್ಟು ಗಾಂಜಾ ಸಮಾಜವನ್ನು ಹಾಳು ಮಾಡ್ತಕ್ಕಂಥದ್ದು ಅದು ಸತ್ಯ. ಗಾಂಜಾ ತಗೊಂತ ವ್ಯಕ್ತಿ ಹಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್ ಆಫ್ ಕಮಿಟಿಂಗ್ ಕ್ರೈಮ್ ಅಂತಕ್ಕಂಥದ್ದು ಇಟ್ಸ್ ಅಂಡರ್ಸ್ಟ್ಯಾಂಡೇಬಲ್, ಗೊತ್ತಿರೋ ವಿಚಾರ. ಅದಕ್ಕೆ ಯಾವುದೇ ಕಾರಣಕ್ಕೂ ನೋ ಟಾಲರೆನ್ಸ್. ಸೊ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ತಮ್ಮ ಸಹಕಾರ, ತಮ್ಮ ಮಾಹಿತಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದ್ಸಲ ನಮಗೆ ಮಾಹಿತಿ ಬರೋದಿಲ್ಲ, ತಾವು ಮಾಹಿತಿ ಕೊಟ್ಟರೆ ನಾವು ಖಂಡಿತವಾಗಿಯೂ ಸೂಕ್ತ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೀವಿ. ನಾವು ಇನ್ಮೇಲೆ ಮತ್ತು ತಾವು ಹೇಳಿದ್ಮೇಲೆ ಮತ್ತಷ್ಟು ಕಾಳಜಿಯಿಂದ ನಾವು ಅಲರ್ಟ್ ಆಗ್ತೀವಿ ಅಂತಕ್ಕಂಥದ್ದು ತಮಗೆ ಭರವಸೆ ಕೊಡ್ತಾ, ತಮಗೆಲ್ಲ ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸ್ತೀನಿ. ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡೋಣ. ತಮ್ಮೆಲ್ಲರ ಸಹಕಾರ ಇರಲಿ, ನಮ್ಮದು ಕೂಡ ಸಹಕಾರ ತಮಗೆ ಇರುತ್ತೆ. ಥ್ಯಾಂಕ್ ಯು. ಮೊದಲನೇದಾಗಿ ಮುಂಬರುವ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಒಂದು ದಿನ ಮೇಲಾಧಿಕಾರಿಗಳ ಆದೇಶದಂತೆ ನಾವೊಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ನಮ್ಮ ಕರೆಗೆ ಹೋಗಟ್ಟು ಹಾಜರಾಗಿದ್ದೀರಿ. ಎಲ್ಲ ಮುಖಂಡರಿಗೆ, ಎಲ್ಲ ಜನಸಾಮಾನ್ಯರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಇಲಾಖೆಯಿಂದ ಏನು ಸಲಹೆ ಸೂಚನೆಗಳನ್ನು ನೀಡಿದಂಥ ನಮ್ಮ ಮಾನ್ಯ DSP ಸಾಹೇಬರಿಗೆ, ಮಾನ್ಯ CPS ಸಾಹೇಬರಿಗೆ ಹಾಗೂ ಸಹೋದ್ಯೋಗಿ PSIಗಳಿಗೂ ಕೂಡ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸಿ, ತಾವೊಂದು ಏನು ಈ ಗಾಂಜಾದ ಬಗ್ಗೆ ಹೇಳಿದ್ರಿ, ನಾವು ನಿರಂತರವಾಗಿ ಅದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗಳನ್ನು ಕೂಡ ಬೀಟ್ ಸಿಬ್ಬಂದಿಗಳಿಗೂ ಅಲರ್ಟ್ ಮಾಡಿದ್ದೀವಿ. ಮತ್ತು ನ್ಯೂಷನ್ಸ್ ಬೀಟ್ ಅಂತೇಳಿ ನಾವು ಹಾಕ್ಕೊಳ್ತಾ ಇದ್ದೀವಿ. ಈವ್ನಿಂಗ್ ಟೈಮಲ್ಲಿ ಒಂದು 6 o'clockದಿಂದ 10 o'clockವರೆಗೆ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಾವ ಪಾಯಿಂಟ್ಸ್ ಇದ್ದಾವೆ, ಮೇಜರ್ ಪಾಯಿಂಟ್ಸ್ ಇದ್ದಾವೆ ಏನು ಹೇಳ್ತಾ ಇದ್ದಾರೆ ಕೂಡುವಂಥವು, ಎಲ್ಲ ಪ್ಲೇಸ್ಗಳಿಗೂ ನಮ್ಮವರು ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ. ನಾವು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಸಲ್ಲಿಸ್ತಾ ಇದ್ವಿ. ಮತ್ತು ಅಲ್ಲದೆ ನಮ್ಮ ಮೇಲಾಧಿಕಾರಿಗಳು ಅದ್ರ ಬಗ್ಗೆ ಬಹಳಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಮಾನ್ಯ ಸಾಹೇಬರು ಹೇಳಿದಂಗೆ ದಯವಿಟ್ಟು ತಮ್ಮದು ಯಾವುದೂ ನಾವು ಹೆಸರನ್ನು ರಿವೀಲ್ ಮಾಡಲ್ಲ. ತಮಗೆ ಗೊತ್ತಿರುತ್ತೆ ಇಂಥವ್ನು ಅದ್ರ ಬಗ್ಗೆ ಜಾಸ್ತಿ ಆ್ಯಕ್ಟಿವ್ ಇದ್ದಾನೆ ಅಂತೇಳಿ.
ನಾವು ಮಾಡ್ತಾ ಇದ್ದೀವಿ ಬೀಟ್ ಲೆವೆಲಲ್ಲಿ ನಮ್ಮ ಸಿಬ್ಬಂದಿಗಳು ಮಾಹಿತಿ ತೆಗಿತಾ ಇದ್ದಾರೆ. ತಮಗೂ ಅಂಥದ್ದೇನಾದರೂ ಮಾಹಿತಿ ಇತ್ತಂದರೆ ದಯವಿಟ್ಟು ತಾವು ತಿಳಿಸಿದ್ರೆ ಅಂದರೆ ನಾವು ಇನ್ನೂ ಅದಕ್ಕೆ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಹೋದ ವರ್ಷ ನಾವು 24 ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ. ಅದರಲ್ಲಿ 6 ಪ್ರಕರಣಗಳು ಪೆಡ್ಲಿಂಗ್ ಕೇಸ್ಗಳನ್ನು ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಹೊರಗಡೆಯಿಂದ ಬರೆದಿತ್ತು, ಹೊರಗಡೆಯಿಂದ ತರ್ತಿದ್ರು ಯಾರು ಆರೋಪಿಗಳು, ಅವ್ರನ್ನೆಲ್ಲ ನಾವು ಜೈಲಿಗೆ ಕಳಿಸಿದ್ದೀವಿ. ಈ ವರ್ಷವೂ ಕೂಡ ನಾವು ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅದಕ್ಕೆ ತಮ್ಮದು ಸಹಕಾರ ಮುಖ್ಯ ಇದೆ ಅಂತ ಹೇಳ್ತಾ ಈ ಒಂದು ಶಾಂತಿ ಸಭೆಗೆ ಹಾಜರಾಗಿ ತಾವು ಒಳ್ಳೆಯ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದೀರಿ. ಅಲ್ಲದೆ ತಾವು ತಿಳಿಸಿದಂಗೆ ನಾವು ಪ್ಲೇಯರ್ದು ಏನಿದೆ, ನಮ್ಮದು ಹೋಮ್ ಗಾರ್ಡ್ಸ್ ಇದೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳಿದೆ, ಮತ್ತು ನಮ್ಮದು DR40 ಬರುತ್ತೆ. ನಾವು ಅದರದ್ದು ಏನು ಬಂದೋಬಸ್ತಿದೆ ಕೈಗೊಳ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲ ಒಳ್ಳೆಯ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ. ಥ್ಯಾಂಕ್ ಯು.